ನಮ್ಮ ಚಾನೆಲ್ಗೆ ಸ್ವಾಗತ ಸುಸ್ವಾಗತ. ಬೆಂಗಳೂರಿನಲ್ಲಿ ವಾಟರ್ ಫಾಲ್ನ ಯಾವಾಗಲಾದರೂ ನೋಡಿದ್ದೀರಾ? ಬನ್ನಿ ನಾವು ತೋರಿಸ್ತೀವಿ. ಕೇಳಿಸ್ತಿದ್ಯಾ ಸೌಂಡು? ಅಲ್ಲಲ್ಲ ಬಾ, ಎಲ್ಲಿರೋದು ಇವಳಿಗೂ ಗೊತ್ತಿಲ್ಲ. ಈ ವಾಟರ್ ಫಾಲಿಗೆ ತುಂಬ ಕಡೆಯಿಂದ ಬರ್ತಿರ್ತಾರೆ ಜನ. ಹಾಂ ನೋಡಿ, ವಾಟರ್ ಫಾಲ್ ಆಯ್ತಿದ್ಯಾ? ನೋಡು, ಒಂದು ಟ್ರಿಪ್ ಆಗೋಯ್ತು ನಿನಗೆ. ಇದು ತಣ್ಣಗೋಗೋದು ಗೊತ್ತಾ? ಹೌದಾ? ನೋಡಿ, ಬೆಂಗಳೂರಿನಲ್ಲೂ ವಾಟರ್ ಫಾಲ್ ಇದೆ. ನಾವು ಯಾವುದಕ್ಕೂ ಕಮ್ಮಿ ಇಲ್ಲ, ಆಯ್ತಾ? ಹೇಳ್ಬಿಡ್ಲ ಎಲ್ಲಿ ಅಂತ? ಎಲ್ಲಿ ಗೊತ್ತಾಗಿರುತ್ತೆ, ಏರ್ಪೋರ್ಟ್ ಒಳಗೆ. ಏರ್ಪೋರ್ಟ್ ಒಳಗಡೆನೆ ಏನು ಮಾಡಿದ್ದಾರೆ? ವಾಟರ್ ಫಾಲ್ಸ್ ಮಾಡೋರೆ. ನಡೀರಿ ಬನ್ನಿ. ಸೊ ಇಷ್ಟೆಲ್ಲ ಪ್ರೊಸೀಜರ್ ಮುಗಿಸ್ಕೊಂಡು ಬಂದಾಯ್ತು. ಯಾಕೆ ಇಷ್ಟೆಲ್ಲ ಪ್ರೊಸೀಜರ್ ಅಂತ ತೋರಿಸಿಲ್ಲ ಅಂದ್ರೆ ಹಿಂದೆ ಒಂದು ವಿಡಿಯೋದಲ್ಲಿ ತೋರಿಸಿದ್ದು, ಹಾಗಾಗಿ ತೋರಿಸಿಲ್ಲ. ಸ್ಕಿಪ್ ಮಾಡಿದ್ವಿ ಅದನ್ನ. ಅದಕ್ಕೆ ವಾಟರ್ ಫಾಲ್ ತೋರಿಸಿದ್ದೀವಿ ಸಲ. ಬನ್ನಿ ಇವಾಗ ಒಳಗೆ ಹೋಗೋಣ. ಈ ಕಡೆ ಬರಲಾ? ಸೊ ನಮ್ಮ ಬೆಂಗಳೂರಲ್ಲಿ ಕಾಡು ಕೂಡ ಇದೆ, ನೋಡ್ತಾ ಇರ್ಬೋದು ಹಿಂದ್ಗಡೆ ಡಿಫ್ರೆಂಟ್ ಮರನೆಲ್ಲ ಬೆಳೆಸ್ಕೊಟ್ಟಿದ್ದಾರೆ. ನಾನು ಇವತ್ತು ಎಲ್ಲ ಹಿಂಗೆ ನಡೀತೀನಿ. ಯಾಕೆ ಹೇಳು? ಏಕೆ? ಹಿಂದೆ ತೋರಿಸ್ಕೋಬೇಕಾಗುತ್ತೆ. ಹಿಂದೆ ತಿರ್ಸಿ ನೋಡಿ, ಹಿಂದೆ ಚೆನ್ನಾಗಿ ಕಾಣಲ್ಲ. ಏರ್ಪೋರ್ಟ್ ಒಳಗಡೆ ಕಾಡನ್ನೇ ಬೆಳೆಸ್ಕೊಟ್ಟಿದ್ದಾರೆ ಫುಲ್ಲು. ಇವತ್ತು ನಾವು ನಮ್ಮನ್ನು ತೋರಿಸಲ್ಲ, ಬರೀ ಸರೌಂಡಿಂಗ್ ಏನೇನಿದೆ ಅಂತ ತೋರಿಸ್ತೀವಿ. ಏರ್ಪೋರ್ಟ್ ಟರ್ಮಿನಲ್ 2 ಅಂತೂ ಸಾಕಾದಾಗ ಮಾಡವ್ರೆ. ಅಲ್ಲಿ ನೋಡಿ ಬ್ಯಾಕ್ ಗ್ರೌಂಡ್ ಹೆಂಗಿದೆ. ಇವಳನ್ನೇನು ನೋಡ್ತೀರಾ ಬಿಡಿ, ಬ್ಯಾಕ್ ಗ್ರೌಂಡ್ ನೋಡಿ. ನನ್ನ ಹಿಂದೆ ನೋಡಿ. ಇಲ್ಲಿ ಬನ್ನಿ ಎಲ್ಲ ಡೈರೆಕ್ಷನ್ ಬರ್ದಿರತ್ತೆ, ಈಸಿ ಆಗ್ಲಿ ಅಂತ. ಅಲ್ಲ ಅಲ್ಲಿ ಮೇಲೆ ಇಲ್ಲಿ ವಾವ್ ನೈಸ್, ಚೆನ್ನಾಗಿದೆ. ನ್ಯೂ ಇಯರ್ದೇನೋ ಮಾಡೋರೆ. ಇಲ್ಲಿ ಲಿಕ್ಕರ್ ಕಮ್ಮಿ ರೇಟಿಗೆ ಸಿಗುತ್ತಂತೆ. ಹೌದಾ? ಫ್ರೀಯಾಗಿ ಕೊಡ್ತಾರೆ ಕೇಳ? ನಿಜನಾ? ಅದೇ ಏರ್ಪೋರ್ಟಲ್ಲಿ ಕಮ್ಮಿ ರೇಟಿಗೆ ಸಿಗುತ್ತೆ ಅಂತ ನೀನು ಹೇಳ್ದಲ್ಲ ನಾಯಿ. ಏರ್ಪೋರ್ಟ್ ಅಲ್ಲಿ ಕಮ್ಮಿ ಅಂತ ಹೇಳಿದ ಲಿಕ್ಕರ್ ಸಿಗುತ್ತೆ ಅಂತ. ನೋಡಿ ಇಲ್ಲಿ ಓಪನಿಂಗ್ ಸೀನೇ ಲಿಕ್ಕರ್ದು, ಎಣ್ಣೆದು. ಬೆಂಗಳೂರು ನಾನು ಹೊಸ ವರ್ಷದಿಂದ ಕುಡಿಯಲ್ಲ ಅಂತ ಡಿಸೈಡ್ ಮಾಡಿದ್ದೀನಿ. ನಿಮ್ಮ ಇಷ್ಟ ಅದು. ಇಲ್ಲಿ ನೋಡಿ, ಕುಡಿಯಲ್ಲ ಅಂತ. ಬೆಂಗಳೂರು ಡ್ಯೂಟಿ ಫ್ರೀ ಅಂದ್ರೆ ಈ ಕಡೆ ಕಾರ್ ನೋಡು ಅಂತ ಹೇಳಿದ್ ನಾನು. ಕಾರ ಡ್ಯೂಟಿ ಫ್ರೀ ಅಂತ ಬರ್ದಿತ್ತಲ್ಲ, ಅದೆಲ್ಲ ಗೊತ್ತಿಲ್ಲ ನಮಗೆ. ತಾತನ್ ತೋರ್ಸೋಣ ಬಾರೆ. ಕ್ರಿಸ್ಮಸ್ ತಾತ ಬೇಡ ನಮಗೆ. ಇಲ್ಲ ಮಾಡಲ್ಲ, ದುಡ್ಡಿಲ್ಲ ನನ್ನ ಹತ್ರ. ತಾತನ ಜೊತೆ ಸೊ ಆಯ್ತು ಬಾ, ಪೋಸ್ ಕೊಡು. ತಾತನ ಜೊತೆ ಆಯ್ತು, ನಡೀರಿ. ಚಾಕ್ಲೇಟೇ ಕೊಡ್ತಿಲ್ಲ ತಾತ. ಚಾಕ್ಲೇಟ್ ಕೊಡಲ್ಲ, ನಡೆ. ಚಾಕ್ಲೇಟ್ ಇಟ್ಕೊಂಡಿಲ್ಲ. ಎಲ್ಲ ಕ್ರಿಸ್ಮಸ್ ಸ್ಟಾರ್ಸು. ಹಾಂ, ಮೇಲ್ಗಡೆ ಸ್ಟಾರ್ಸ್. ಥ್ಯಾಂಕ್ ಯು. ಚೆನ್ನಾಗಿದ್ದೀರಾ? ಓ ಬರ್ಬೇಕಾ? ಆಗಲೇ ಬರ್ತಿದ್ದೀರಾ? ಲಿಕ್ಕರ್ ಫ್ರೀಯಾಗಿ ಕೊಟ್ಟರೆ ಬರ್ತೀರಾ? ಬೈ ಟು ಗೆಟ್ ಒನ್ ಫ್ರೀ ಇದೆ ಲಿಕ್ಕರ್. ಬೈ ಟು ಗೆಟ್ ಒನ್. ನೀವು ಬೈ 2 ಮಾಡಿ ನನಗೆ ಫ್ರೀ ಕೊಡಿ ಒಂದು. ಬೈ ಟು ಗೆಟ್ ಒನ್ ತಗೊಳಕ್ಕಾಗಲ್ಲ, ಯಾಕಂದ್ರೆ ಇಲ್ಲಿಂದ ತಗೊಂಡೋಗ್ಬೋದು ಬಾಲಿಗೆ. 1 ಲೀಟರ್ ಅಲ್ಲ ಗೊತ್ತಾಯ್ತು, ಮನೆಗೆ ತಗೊಂಡೋಗಕ್ಕೆ. ಏರ್ಪೋರ್ಟ್ ಇಂದ ತಗೊಂಡೋದ್ರೆ ಬಿಡ್ತಾರೆ. ಇಲ್ಲಿಂದ 1 ಲೀಟರ್ ಬರ್ಬೇಕಾದ್ರೆ 2 ಲೀಟರ್ಸ್. ಅದಂಗೆ ಬರ್ಬೇಕಾದ್ರೆ 2 ಲೀಟರ್ಸ್ ಸರ್. ಇವಾಗ ಹೋಗ್ಬೇಕಾದ್ರೆ ನಿಮಗೆ ಬಾಲಿ ಅಲ್ವಾ, 1 ಲೀಟರ್ ತಗೊಂಡು ಹೋಗ್ಬೇಕಾದ್ರೆ. ಓಕೆ ಹೋಗ್ಬೇಕಾದ್ರೆ 1 ಲೀಟರ್, ಬರ್ಬೇಕಾದ್ರೆ 2 ಲೀಟರ್ಸ್. ಬೈ 1 ಗೆಟ್ 2 ಪ್ರೈಸಸ್. ಬೈ 2 ಗೆಟ್ 1 ಪ್ರೈಸಸ್. ಸ್ಟಾರ್ಟಿಂಗ್ ಇಲ್ಲಿ ಸಾಕು. ಬ್ರ್ಯಾಂಡ್ ಇದೆ ಸರ್. ಸ್ಟಾರ್ಟಿಂಗ್ ಪ್ರೈಸ್ ಬ್ರ್ಯಾಂಡ್ ಸಿಗ್ನೇಚರ್ ಎಲ್ಲ ನಮ್ಮ ಅವೆಲ್ಲ ಇಲ್ಲ. ಫ್ರೀ ಸರ್. ಹೊರಗಡೆ ಇರೋದು ಏನು ಸಿಗಲ್ಲ. ಹೌದಾ? ಮತ್ತೆ ಅದೇಂಗೆ ಗೊತ್ತಿರುತ್ತೆ ನಮಗೆ? ಸ್ಟಾರ್ಟಿಂಗ್ ರೇಂಜ್ ಏನು? ಸ್ಟಾರ್ಟಿಂಗ್ ರೇಂಜ್ 4500 ಇಂದನೇ ಇದೆ ಅಷ್ಟೇ. ಬ್ಲಾಕ್ ಲೇಬಲ್ ಇದೆ ನೋಡು. 4500 ಇಂದ ಸ್ಟಾರ್ಟ್ ಆಗೋದು. ನಾನು ಹೊಸ ವರ್ಷದಿಂದ ಕುಡಿಯಲ್ಲ ಅಂತ ಡಿಸೈಡ್ ಮಾಡಿದ್ದೀನಿ. ನೋಡಿ, ಎಣ್ಣೆ ಬೈ ಟು ಗೆಟ್ 1 ಬೇಕು ಅಂದ್ರೆ ಏರ್ಪೋರ್ಟಿಗೆ ಬನ್ನಿ. ಇನ್ಮೇಲಿಂದ ಕುಡಿಬೇಡಿ ಆಯ್ತಾ? ಇಷ್ಟೊಂದು ಪ್ರೈಸ್ ಹೇಳ್ತಿದ್ದಾರೆ, ಕುಡಿಬೇಡಿ. ಚೆನ್ನಾಗಿದೆ ಮ್ಯಾಮ್ ನಿಮ್ದು ರೀಲ್ಸ್. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು. ಮತ್ತೆ ಸಿಗ್ತೀವಿ ಇವ್ರ ಜೊತೆ ಮಾತಾಡ್ಸಿ. ಇವ್ರು ನಮಗೆ ಶಾಪಿಂಗ್ ಮಾಡಿ ಅಂತಾನೆ ಹೇಳಿಲ್ಲ, ಗೊತ್ತಾಗ್ಬಿಡ್ತೀವ್ರಿ ದುಡ್ಡಿಲ್ಲ ಅಂತ ಅವ್ರ ಹತ್ರ. ನೋಡು ಸರ್ ನ್ಯೂ ಇಯರ್ಗೆ ಏನು ಶಾಪಿಂಗ್ ಮಾಡಲ್ಲ. ಶಾಪಿಂಗ್ ಅಲ್ಲ, ಎಣ್ಣೆ ಕುಡಿಯಲ್ಲ ಅಂದಿದ್ದು. ಮೇಡಮ್ ಅವರು ಒಂದು ಗೇಮ್ನ ಡಬ್ಬ ಥರ ಆಡಿದ್ರು. ನಾನೇ ಪರವಾಗಿಲ್ಲ, ನೋಡೋಗು ಬೇರೆಯವರು ಹೋಗುವಾಗ ನಡಿ ಆಯ್ತು. ಇಲ್ಲ ನನ್ನ ನಿಂಗೆ ಹೋಗ್ತಾವಳೆ ಚಡ್ಡಿ ಹಾಕೊಂಡು. ಸುಮ್ಮನೆ ಇರು, ಹಂಗೆಲ್ಲ ಕಮೆಂಟ್ ಮಾಡಬಾರ್ದು. ಏನು ಗೊತ್ತಾ? ಗೊತ್ತಿಲ್ಲ. ನನ್ನ ಐಟಿಗೆ ಕಾಣಿಸ್ತಾನೆ ಇಲ್ಲ ಅಲ್ಲಿ ರೋಡು. ನೋಡಿ, ಕ್ರಿಸ್ಮಸ್ ಸೆಲೆಬ್ರೇಷನ್ ಮಾಡ್ತಾವ್ರೆ. ನಮ್ಮ ಗಣಪತಿ ಹಬ್ಬಕ್ಕೂ ಇದೇ ಥರ ಎಲ್ಲ ಡೆಕೋರೇಷನ್ ಮಾಡಿದ್ರೆ ಹೆಂಗಿರುತ್ತೆ? ಒಂದು ಗಣಪತಿನ ಕೂರಿಸ್ಬಿಟ್ಟು ಅಲ್ವಾ? ಕೂರಿಸ್ತಾರೆ ಅನ್ಸುತ್ತೆ. ಭಾರಿ ಕೂರಿಸ್ಬಿಡ್ತಾರೆ ನಡಿಯ. ಯಾವ IT ಕಂಪ್ನಿನಲ್ಲಿ ಗಣಪತಿ ಹಬ್ಬ ಮಾಡ್ತಾರೆ ಹೇಳೋ? ನಮ್ಮ ಕಂಪ್ನಿನಲ್ಲಂತೂ ಮಾಡಿಲ್ಲ. ಪರ್ಫ್ಯೂಮಾ ಈ ಟ್ರೈಯಲ್ಲಿ ಹಾಕ್ಬಿಡು, ನನಗೂ ಹಂಗೆ ಫ್ರೀ ಹಾಕೆ. ಇನ್ನೂ ಸ್ವಲ್ಪ ಸುಮ್ಕುತ್ಕೋ ಹಾಕೆ. ಅವ್ರಿಗೆ ಯಾರಿಗೂ ಕನ್ನಡ ಬರಲ್ಲ. ಹುಡುಗಿರ್ದೇನೋ ಅದು. ದುಡ್ಡು ಕೊಟ್ಟು ತಗೊಳಗ ಅದಕ್ಕೆ ತಗೊಳ್ಳೋಣ, ಅಲ್ಲಿ ತನಕ ಫ್ರೀಯಾಗಿ ಯೂಸ್ ಮಾಡಬೇಕು. ಚೆನ್ನಾಗೈತೆ.
ಇಲ್ಲಿ ಏನು ಮೊಬೈಲಲ್ಲಿ ಬರುತ್ತಾ ಸ್ಮೆಲ್ಲು? ಏನು ಸ್ಮೆಲ್ ಗೊತ್ತಾಗುತ್ತಾ? ಅದು ಎಲ್ಲ ಹಿಡ್ಕೊ ಇಲ್ಲಿ ಒಂದು ನಿಮಿಷ. ಹ್ಞೂ ನೀನು ಇವತ್ತೆಲ್ಲ ಹಿಡ್ಕೊ ಬಾ, ಹಿಂಗೆ ಮಾಡ್ತೀನಿ. ಮತ್ತೊಂದು ಟ್ರೈ ಮಾಡ್ತಿದ್ಯಾ? ಇದು ಹಾಕ್ಬಿಡು, ಟ್ರೈ ಮೀ ಅಂತ ಹಾಕವ್ರೆ. ಹಾಕೆ ಈ ಕಡೆಗೆ ಹಾಕ್ತೀನಿ. ಇಲ್ಲಿ ಇನ್ನೆಲ್ಲಿದೆ ಟ್ರೈ ಮೀ ನೋಡೋಣ ಬಾ. ತಾಳು. ಏರ್ಪೋರ್ಟ್ ಅವ್ರು ಯಾರಾದ್ರೂ ವಿಡಿಯೋ ನೋಡಿ ನೆಕ್ಸ್ಟ್ ಟೈಮ್ ಇಂದ ಟ್ರೈ ಮೀನೇ ಹಾಕ್ಬಾರ್ದು. ಇದೊಂದು ನಾನೆಗೂ ಕ್ರಿಸ್ಮಸ್ ಟೋಪಿ ಹಾಕ್ಬಿಟ್ಟು ಲಾಸ್ಟ್ ಟೈಮ್ ದಸರಾದ ಹಾಕಿದ್ರು. ಈ ಸಲ ಇದು ನಿಂಗೂ ಬೇಜಾರಾಗ್ತಿದ್ಯಾ ಟೋಪಿ ಹಾಕೊಂಡಿರೋದು? ಚೇಂಜ್ ಮಾಡ್ತಿರ್ತಾರೆ, ಅವ್ರಿಗೂ ಚೇಂಜ್ ಮಾಡ್ತಿರ್ತಾರೆ. ಸರಿ ತಡಿ, ಈ ಫೋಟೋ ತಗೊಳ್ಳೋಣ, ಚೆನ್ನಾಗಿ ಬರುತ್ತೆ. ಸರಿ ಮತ್ತೆ ಸಿಗೋಣ. 23,000 ಪರ್ಫ್ಯೂಮ್ ಅಂತೆ, ಫ್ರೀಯಾಗಿ ಹೊಡ್ಕೊಬಿಡು. ಸ್ನಾನ ಮಾಡೋದೇ ಬೇಡ ಒಂದು ತಿಂಗಳು. ಸ್ನಾನ ಮಾಡ್ಕೊಳ್ಳೋದೇ ಬೇಡ. ಇಲ್ಲಿ ನೋಡಿ ಪ್ರೈಸ್ ನೋಡಿ, 23,000. ಏನು ಗೊತ್ತಾ, ಪರ್ಫ್ಯೂಮ್ ಕ್ರೇಜ್ ಇರುತ್ತೆ ಒಬ್ರೊಬ್ರಿಗೆ. ಡೈಲಿ ಸ್ನಾನ ಮಾಡಿದ್ರೆ ಪರ್ಫ್ಯೂಮ್ ಅವಶ್ಯಕತೆ ಇರಲ್ಲ. ಪರ್ಫ್ಯೂಮ್ ಅದೇನು ಕ್ರೇಜೇ ಬರಲ್ಲ. ಇಷ್ಟಿಷ್ಟು ಕಾಸ್ಟ್ಲಿ ಇರುತ್ತಾ? ಇದೇ ಪರವಾಗಿಲ್ಲ, ನಮ್ಮ ಕಡೆದು ಏನು ಅಂತಾನೆ ಗೊತ್ತಿಲ್ಲ. ಇದು ಶೆಂಟ 2910. ಅದು ಫ್ರೇಗ್ರೆನ್ಸ್ ಗ್ರೇಟ್ ಪ್ರೈಸ್. ಅಂದರೆ ನಾವೆಲ್ಲದಕ್ಕೂ ಶೆಂಟ್ ಅಂತಾನೆ ಹೇಳೋದು. ಪರ್ಫ್ಯೂಮು, ಬಾಡಿ ಸ್ಪ್ರೇ, ಡಿಯೋಡ್ರೆಂಟು, ಏನೇನೋ ಇರುತ್ತೆ. ನಮಗೆಲ್ಲ ಒಂದೇ. ಹಾಂ, ನಮಗೆಲ್ಲ ಒಂದೇ. ನಾವು ಯೂಸ್ ಮಾಡಲ್ಲ ಜಾಸ್ತಿ, ಅದಕ್ಕೆ. ನಮಗೆಲ್ಲ ಒಂದೇ. ದುಡ್ಡಿಗೊಂದು ಬೆಲೆ ಇಲ್ವಾ? ಏನು ಗುರು, 10,000 8,000 ಡೈಲಿ ಸ್ನಾನ ಮಾಡಿದ್ರೆ ಇವೆಲ್ಲ ಹೊಡ್ಕೊಳ್ಳೋದೇ ಇರಲ್ವಲ್ಲೇ. ಸಾಕು ಬಾ, ಕರ್ಕೊಂಡು ಹೋಗೋಣ. ಇಲ್ಲಿ ಹೊಡಿ, ಎಲ್ಲ ಮಿಕ್ಸ್ ಆಗ್ಬೇಕು. ಪಕ್ಕದಲ್ಲಿ ಕೂತ್ಕೊಳ್ಳೋರು ಹೋಗಿ ಬರ್ತೀನಿ. ಇಲ್ಲ ಅದು ಸ್ಪ್ರೇ ನೋಡಿ, ನಿಂಗೆ ಹೊಡಿಯೋಕೆ ಬರ್ತಿಲ್ಲ ಅಂತ ಹೇಳು. ಇಲ್ಲಿ ಎಂತ ಗೊತ್ತಾ, ಇದು ಪರ್ಫ್ಯೂಮು. ಇದು ಪರ್ಫ್ಯೂಮಾ? ನನಗೆ ಗೊತ್ತು, ಇದನ್ನ ಯಾರೋ ಇಟ್ಕೊಂಡಿರೋದು ನೋಡಿದ್ದೀನಿ. ಹೌದಾ? ಟ್ರೈ ಮೀ. ಹೊಡಿಯ 8,000. ಹಾಂ, ಚೆನ್ನಾಗಿದೆ. ಇದು ಚೆನ್ನಾಗಿದೆಲ್ಲ. ಇದು ಇದೇನಿದು? ಬ್ಯಾಡ್ ಬಾಯ್. ಅದು ಸಿರಮ್ಮು. ಪರ್ಫ್ಯೂಮಾ? ಸಿರಮ್ ಅಂದ್ರೇನು? ಫೇಸಿಗೆ ಹಾಕ್ತೀವಲ್ಲ ಸಿರಮ್. ಹಾಂ, ಅದೇ. ಸರಿ, ಬಾಯಿ ಮುಚ್ಕೊಂಡು ನಡಿ ಹೋಗೋಣ. ನನಗೆ ಸುಸ್ತಾಯ್ತು, ಹೊಟ್ಟೆ ಸಿತೈತಿ. ಸರಿ, ಹೊಟ್ಟೆಗೆ ಹಾಕೊಳ್ಳೋಣ ಏನಾದರೂ. ಅಲ್ಲ ನೋಡಿಲಿ ಪ್ರೈಸು. ನಾನು ಯಾವ್ದಾದ್ರು ತಗೊಳ್ಳೋಣ ಅಂತ ನೋಡಿ. ಇದನ್ನು ತಿನ್ನೋದಾ? ಅಲ್ಲ, ಪರ್ಫ್ಯೂಮ್. ನಡಿ, ಸ್ಟಾಪ್ ಮಾಡ್ತೀನಿ, ಅಲ್ಲಿ ಸಿಗ್ತೀನಿ. ಹಾಂ, ನಿಜ. ನಾನು ಏನಂದ್ಕೊಂಡೆ ಗೊತ್ತಾ? ಗೊತ್ತಿಲ್ಲ. ಏನಾದರೂ ಒಂದು ತಗೊಳ್ಳೋಣ ಅಂತ ಅನ್ಕೊಂಡೆ. ಸರಿ, ತಗೋಬೇಡ ಬಾ. ಅವಾಗಲೇ ಚಿಕ್ಕ ವಾಟರ್ ಫಾಲ್ ತೋರಿಸಿದ್ದು, ಈಗ ದೊಡ್ಡದು. ಇವಾಗ ಸ್ವಲ್ಪ ದೊಡ್ಡದಿದೆ ವಾಟರ್ ಫಾಲ್. ನೋಡಿ, ಚೆನ್ನಾಗಿದ್ಯಾ? ಬೇರೆ ಎಲ್ಲಿಗೂ ಹೋಗೋದೇ ಬೇಡ ನೀವು. ಬೆಂಗಳೂರು ಏರ್ಪೋರ್ಟ್ ಬಂದ್ರೆ ಕಾಡು, ಬಾ. ಇಲ್ಲಿ ವಾಟರ್ ಫಾಲು ಇಲ್ಲ ಐತೆ, ಇಲ್ಲೊಂದು ತೋರ್ಸೋಣ. ಅಲ್ಲಿ ನೋಡಿ ಎಷ್ಟೊಂದು ಜನ ಸೇರ್ಕೊಂಡವ್ರೆ. ಲಾಂಜಿಗೆ ಹೋಗೋಕ್ಕೆ ನಾವು ಇಲ್ಲೆಲ್ಲ ತಿನ್ನೋ ಅಷ್ಟು ಬೆಳಿಬೇಕು. ಏನಿಲ್ಲ, ಎಷ್ಟು ಬೆಳಿಬೇಕು ಅಂದರೆ ಇಲ್ಲೆಲ್ಲ ಕೂತ್ಕೊಂಡು ತಿನ್ನೋ ಅಷ್ಟು. ಇಲ್ಲಲ್ಲ, ಅಲ್ಲಿ ರೆಸ್ಟೋರೆಂಟ್ಗಳಿದ್ದಾವೆ, ಅಲ್ಲಿ 100 ಸಲ ಯೋಚನೆ ಮಾಡ್ತಿದೀವಿ ಎಷ್ಟು ಆಗಿರುತ್ತೆ ಈಗ ಪ್ರೈಸ್ ಅಲ್ಲಿ ಅಂತ. ಅದಕ್ಕೆ ಹೋಯ್ತಿಲ್ಲ ಅಲ್ಲೆಲ್ಲ ಹೆವಿ ಕಾಸ್ಟ್ಲಿ ಇದೆ. ಎಂತ ಹುಡ್ಕೋದು ಈಗ? ಇವಾಗ ಇವಳಿಗೆ ನಂಬರ್ ಗೊತ್ತಿಲ್ಲ ಯಾವುದು ಅಂತ. ಯಾವ ಗೇಟ್ ಅಂತಾನೆ ಗೊತ್ತಿಲ್ಲ ನಂಗೆ. ಇವಾಗ ಕೂತ್ಕೊಂಡು ನೋಡೋಣ ಬಾ. ಅಲ್ಲಿ ನಡೀರಿ, ಅಲ್ಲಿ ಹೋಗೋಣ ಫಸ್ಟ್. ಎಲ್ಲರೂ ಸೋಫಾ ನೋಡು, ಚೆನ್ನಾಗಿರೋದು. ಚಾರ್ಜ್ ಹಾಕಂತ ಸೋಫಾ ಹುಡುಕ್ತೀನಿ. ಆ ಕಡೆ ಸೈಡ್ ನೋಡು, ಹಂಗಂತ ಸಿಮ್ ಕಾರ್ಡ್ ತಗೋಬೇಕು. ನೋಡಿ, ಬನ್ನಿ ಸಿಮ್ ಕಾರ್ಡ್ ತಗೊಳ್ಳೋಣ ಫಸ್ಟ್. ಸಿಮ್ ಕಾರ್ಡ್ ತಗೋಬೇಕು, ಯಾಕಂದ್ರೆ ಬೇರೆ ದೇಶಕ್ಕೆ ಹೋಗ್ತಾ ಇದೀವಿ, ಅದಕ್ಕೆ. ಹಾಗಾಗಿ ಅಲ್ಲಿ ಸಿಮ್ ಕಾರ್ಡ್ ಬೇಕಾಗುತ್ತೆ. ಅಲ್ಲೇ ಚೇಂಜ್ ಮಾಡಿಸಿದ್ವಿ, ಲಾಸ್ಟ್ ಟೈಮ್ ಅಲ್ಲೇ. ಓಕೆ, ಸಿಮ್ ಕಾರ್ಡ್ ತಗೊಂಡು ಸಿಗೋಣ. ಮೇಲೆ ಸಿಗ್ತೀವಿ. ಬಾಯ್. ಸೊ ನಮ್ಮ ಫ್ಲೈಟು 1 hour ಡಿಲೇ ಆಗಿದೆ. ಸೊ ಒಳಗಡೆ ಹೋಗ್ತಾ ಇದೀವಿ ಇವಾಗ. ಹಾಂ, ಸ್ಟಾಪ್ ಮಾಡ್ತೀನಿ, ಅಲ್ಲಿ ಸಿಗೋಣ. ಟಿಕೆಟ್ ಹರ್ಬಿಟ್ಟು ಕಳಿಸಿದ್ದಾರೆ ನಮ್ಮನ್ನು. ಇಲ್ಲಿ ಫ್ಲೈಟು ಇಲ್ಲಿ ನೀಟಾಗಿ ಕಾಣಿಸ್ತಾ ಇದೆ. ಆದರೆ ನಮ್ದು ಅದಲ್ಲ, ನೀಟಾಗಿ ಫ್ಲೈಟ್ ಕಾಣಿಸ್ತಾ ಇದೆ ಅಂತ ನಾನು ನಿನಗೆ ಹೇಳಿದ್ದು. ಬಂದ್ಬಿಟ್ರು. 1 hour ಡಿಲೇ ಮಾಡಿದ್ದಾರೆ. ಪುಣ್ಯಾತ್ಮ ಒಬ್ಬರು ಕ್ಯಾಂಟೀನಿಂದ ಊಟ ತಂದುಕೊಟ್ರು, ಹಾಸ್ಕೊಂಡು ಹೋಗ್ಬೇಕಿತ್ತು. ಇಲ್ಲಿ ಒಂದು ದೋಸೆ ರೇಟ್ ನೋಡ್ದು 900 ರೂಪಾಯಿ ಇತ್ತು. ಸೈಲೆಂಟಾಗಿ ಬಂದು ಅಲ್ಲಿ ಕೂತಿದ್ದು. ಒಬ್ಬರು ವೀಡಿಯೋ ನೋಡೋರು ಬಂದು ಈ ಥರ ಹೇಳಿದ್ದಕ್ಕೆ ನಮ್ಮ ಕ್ಯಾಂಟೀನಲ್ಲೇ ಸಿಗುತ್ತೆ ಅಂತ ತಂದು ಕೊಟ್ಟರು, ಅನ್ನದಾತರು. ಸೊ ಈ ಥರ ಇರುತ್ತೆ ಇದು. ಡೈರೆಕ್ಟಾಗಿ ಫ್ಲೈಟ್ ಒಳಗೆ ಕರ್ಕೊಂಡು ಹೋಗುತ್ತೆ. ಈಗ ಒಳಗಡೆ ಹೋಗ್ತೀವಿ. ಬರ್ತಿರುತ್ತೆ, ನಾನು ಮಾತಾಡೋದು ಬರ್ತಿರೋದು, ನೀವು ಮಾತಾಡೋದು ಬರಲ್ಲ. ಸೊ ಸಿಗ್ತೀವಿ ಒಳಗಡೆ ಹೋಗೋದ್ಮೇಲೆ. ಅಂತೂ ಇಂತೂ ಫ್ಲೈಟ್ ಒಳಗೆ ಬಂದು ಡಿಲೇ ಆಗಿದ್ದು. ನನ್ನ ವಾಯ್ಸ್ ಕೇಳಿಸ್ತಿದ್ಯೋ ಗೊತ್ತಿಲ್ಲ, ಡಿಲೇ ಆಗಿದೆ. ಗೊತ್ತಿಲ್ಲ. ಹಾಂ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಸೊ
ಸೊ ಎಲ್ಲಿಗೆ ಹೋಗ್ತಿದ್ದೀವಿ ಅನ್ನೋದು ನಾಳೆ ಗೊತ್ತಾಗುತ್ತೆ, ನಾಳೆ ತಿಳಿಸ್ತೀವಿ. ಏನಾಗಿದೆ ಅನ್ಸುತ್ತೆ ವಿಡಿಯೋದಲ್ಲಿ ಹೇಳಿದರೆ ಓಕೆ, ಹೇಳಿಲ್ಲ ಅಂದರೆ ನಾಳೆ ತಿಳ್ಕೊಳ್ಳಿ. ಬಾಲಿಗೆ ಹೋಗ್ತಾ ಇರೋದು. ನಿಮ್ಮ ಹತ್ರ ಏನು ಮುಚ್ಚೋದು ಮುಚ್ಚಿ ಬರೀ ಬಾಲಿ ಟ್ರಿಪ್ಪಿಗೆ ಹೋಗ್ತಾ ಇದ್ದೀವಿ. 7 days ಬಾಲಿನ ತೋರಿಸ್ತೀವಿ ನಿಮಗೆ. ಒಂದೊಂದು ದಿನ ಏನೇನು ಪ್ರತಿದಿನ ಏನೇನು ಮಾಡ್ತೀವಿ ಅಂತ ಡೇ ವೈಸ್ ಕೊಡ್ತೀವಿ, ತೋರಿಸ್ತೀವಿ. ಸರಿ, ಅಲ್ಲಿ ತನಕ ಸಿಗೋಣ. ಬಾಯ್ ಬಾಯ್.